ಹಾಯ್ ಎಲ್ಲರಿಗೂ. ಇವತ್ತು ನಾವು ಎರರ್ ಆರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅನ್ನೋದು ನೋಡೋಣ. ಡೆಫಿನೇಷನ್ ಹೋಗೋದ್ ಮುಂಚೆ ನಾವು ಒಂದು ಸಿನಾರಿಯೋ ತಗೊಳ್ಳೋಣ. ಓಕೆ, ನಾವು ಕೋಡ್ ಬೇಸಿಕಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಹೇಗೆ? ಬೈ ಯೂಸಿಂಗ್ LOC. LOC ಅಂದ್ರೆ ಏನು? LOC ಈಸ್ ನಥಿಂಗ್ ಬಟ್ ಲೈನ್ ಆಫ್ ಕೋಡ್ ಅಂತೀವಿ. ಅಸ್ಯೂಮ್ ಮಾಡ್ಕೊಳ್ಳಿ ನೀವು 10 ಲೈನ್ ಆಫ್ ಕೋಡ್ ಬರ್ದಿದ್ದೀರಾ, ಅದು 3ನೇ ಲೈನಲ್ಲಿ ಏನೋ ಎರರ್ ಇದೆ. ಫೈನ್. ಸೊ ಏನೋ ಬರೆಯುವಾಗ ಏನೋ ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ. ಇಂಟೀಜರ್ ಪ್ಲೇಸ್ ಅಲ್ಲಿ ನೀವು ಸ್ಟ್ರಿಂಗ್ ಏನಾದರೂ ಇನ್ಪುಟ್ ಆಗಿ ಕೊಟ್ಬಿಟ್ಟಿರ್ತೀರಾ. ಫಸ್ಟ್ ಇಂದ ಲೈನ್ ನಮ್ಗೆ ಗೊತ್ತು, ಪೈಥಾನ್ ಈಸ್ ನಥಿಂಗ್ ಬಟ್ ಇಂಟರ್ಪ್ರಿಟರ್ ಇರುತ್ತೆ ಅಂತ. ಅದು ಲೈನ್ ಬೈ ಲೈನ್ ರನ್ ಟೈಮ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ರೈಟ್, ಫಸ್ಟ್ ಲೈನಿಗೆ ಹೋಗುತ್ತೆ, ಚೆಕ್ ಮಾಡುತ್ತೆ ನೀವು ಬರ್ದಿರೋದು ಕೋಡ್ನ ಪ್ರಾಪರ್ ಆಗಿದೆಯಾ. ಸೆಕೆಂಡ್ ಲೈನಿಗೆ ಬರುತ್ತೆ, ನನ್ಗೆ ಗೊತ್ತು ಸೆಕೆಂಡ್ ಲೈನು ಕರೆಕ್ಟಾಗಿ ಬರ್ದಿದೀವಿ ಅಂತ. 3 ಲೈನಲ್ಲಿ ನಮ್ಗೆ ಗೊತ್ತಿದೆ ಎರರ್ ಏನೋ ಇದೆ ಅಂತ. ಅಲ್ಲೇ ಕ್ರ್ಯಾಶ್ ಆಗ್ಬಿಡುತ್ತೆ ನಮ್ಮ ಪ್ರೋಗ್ರಾಮ್. ಫರ್ದರ್ ನೀವು 4ನೇ 5ನೇ 6ನೇ ಲೈನ್ ಅಲ್ಲಿ 10 ತನಕ ಏನ್ ಬರ್ದಿರಾ ಎಕ್ಸಿಕ್ಯೂಟೇ ಆಗಲ್ಲ. ಈ ಎರರ್ ಏನ್ ಬರ್ದಿದ್ದೀರಾ ಬೈ ಮಿಸ್ಟೇಕ್ಲಿ ನೀವೇ ಹಾಗೆ ಬರ್ದಿರೋದು. ರೈಟ್, ಗೊತ್ತಿರುತ್ತೆ ಇಲ್ಲಿ ಮೇ ಬಿ ಚಾನ್ಸಸ್ ಇರುತ್ತೆ XYZ ಯೂಸರ್ಸು ನೀವು ಇನ್ಪುಟ್ ತಗೊಳ್ಳುವಾಗ ಇನ್ಸ್ಟೆಡ್ ಆಫ್ ಇಂಟೀಜರ್ ಅವನು ಏನೋ ಸ್ಟ್ರಿಂಗ್ ಆಗಿರ್ಲಿ, ಫ್ಲೋಟಿಂಗ್ ಪಾಯಿಂಟ್ ಏನಾದರೂ XYZ ಥಿಂಗ್ ಆಗ್ಬಿಡ್ತಾನೆ. ರೈಟ್, ಬರ್ದ್ಬಿಡ್ತಾನೆ. ಅವಾಗ ಎರರ್ ಜನರೇಟ್ ಆಗೋ ಚಾನ್ಸಸ್ ಇದೆ. ನಮಗೆ ಫರ್ದರ್ ಅಪಾರ್ಟ್ ಫ್ರಮ್ ದಟ್ ಅದು ಇಗ್ನೋರ್ ಮಾಡಿಬಿಟ್ಟು ಫರ್ದರ್ ಲೈನ್ಸ್ ಆದರೂ ಎಕ್ಸಿಕ್ಯೂಟ್ ಆಗಬೇಕು ತಾನೆ. ನೀವು ಏನು ಫಂಕ್ಷನ್ ಅಲ್ಲಿ 5ನೇ 6ನೇ ಲೈನ್ ಅಟ್ಲೀಸ್ಟ್ 5ನೇ ಮತ್ತು 6ನೇ ಲೈನ್ 10 ತನಕ ನೀವು ಪ್ರಾಪರ್ ಆಗಿ ಬರ್ದಿದ್ದೀರಾ. ರೈಟ್, ಅದಾದರೂ ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೆ ಹ್ಯಾಂಡಲ್ ಮಾಡಬೇಕು. ಆ ಎರರ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರ ನಮ್ಮ ಹತ್ರ ಪೈಥಾನಲ್ಲಿ ಕಾನ್ಸೆಪ್ಟ್ ಇದೆ ಬೈ ದಿ ನೇಮ್ ಕಾಲ್ಡ್ ಎರರ್ ಆರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ನಾವು ಎರರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತಾನು ಕರಿತೀವಿ. ಓಕೆ, ಸೊ ಫಸ್ಟ್ ಡೆಫಿನೇಷನ್ ನೋಡೋಣ. ಇನ್ ಪೈಥಾನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಸ್ ಎ ವೇ ಟು ಡೀಲ್ ವಿತ್ ಎರರ್ಸ್ ವಿತೌಟ್ ಕ್ರ್ಯಾಶಿಂಗ್ ದ ಪ್ರೋಗ್ರಾಮ್ ಕ್ರ್ಯಾಶ್ ಆಗಿಲ್ದಂಗೆ ನಾವು ಬೇಸಿಕಲಿ ನಾವು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡಿರ್ತೀವಿ. ಬೇಸಿಕಲಿ ಎರರ್ನ ಹ್ಯಾಂಡಲ್ ಮಾಡ್ತೀವಿ. ಓಕೆ, ಹೇಗೆ? ಬೈ ಯೂಸಿಂಗ್ ಟ್ರೈ ಮತ್ತು ಕ್ಯಾಚ್. ಟ್ರೈ ಅಲ್ಲಿ ನಮ್ಗೆ ಗೊತ್ತಿರುತ್ತೆ, ಓಕೆ ಸೊ ಯೂಸರ್ ಇಲ್ಲಿ ಇನ್ಪುಟ್ ಕೊಡ್ತಾನೆ, ಮೇ ಬಿ ಅವ್ನು XYZ ಇಂಟೀಜರ್ ಪ್ಲೇಸ್ ಅಲ್ಲಿ ಏನಾದರೂ ಮಿಸ್ಟೇಕ್ಲಿ ಸ್ಟ್ರಿಂಗ್ ಏನಾದರೂ ಬರ್ದ್ಬಿಟ್ರೆ ಸೊ ಅಲ್ಲಿ ಎರರ್ ಬರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ರೈಟ್, ಸೊ ಅದು ಏನು ಸಿಂಟ್ಯಾಕ್ಸ್ ಇದೆ, ಏನು ಕೋಡ್ ಇದೆ, ನಾನು ಟ್ರೈ ಒಳಗೆ ಹಾಕ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಅವ್ನು ಏನಾದರೂ ಬೈ ಮಿಸ್ಟೇಕ್ಲಿ ಏನಾದರೂ ಈ ಒಂದು ಸ್ಟ್ರಿಂಗ್ ಏನಾದರೂ ಬರ್ದ್ಬಿಟ್ರೆ ನಾವು ಎಕ್ಸೆಪ್ಷನ್ ಅಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ವಿತೌಟ್ ಅದು ಫರ್ದರ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ ನಾವು ಏನಿದೆ ಅದು ರನ್ ಮಾಡ್ತೀವಿ. ಓಕೆ, ಸೊ ನಮ್ಮ ಹತ್ರ ಕೆಲವೊಂದು ಟರ್ಮಿನಾಲಜೀಸ್ ಇದೆ. ಓಕೆ, 1 by 1 ಅಂತ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಟ್ರೈ ಅಂತ ಇದೆ. ಟ್ರೈ ಅಂದ್ರೆ ಏನು? ರೈಟ್ ದ ಕೋಡ್ ದಟ್ ಮೈಟ್ ಕಾಸ್ ಎನ್ ಎರರ್. ನಾವು ಆಲ್ರೆಡಿ ಹೇಳಿದ್ದೆ. ಓಕೆ, ಸೊ ಏನಾದರೂ ಇನ್ಪುಟ್ ತೊಗೊಂತಿದ್ದೀರಾ, ಇಂಟೀಜರ್ ಅನ್ನೋದು ಯೂಸರಿಂದ ಇನ್ಪುಟ್ ತೊಗೊಂತಿದ್ದೀರಾ ಅನ್ಕೊಳ್ಳಿ. ಓಕೆ, ನಿಮ್ಗೆ ಗೊತ್ತಿರುತ್ತೆ ಮೇ ಬಿ XYZ ಯೂಸರ್ಸ್ ಏನಿರುತ್ತೆ ರಾಂಗ್ ಏನಾದರೂ ಇನ್ಪುಟ್ ಹಾಕ್ಬಿಡ್ತಾನೆ. ಟ್ರೈ ಬ್ಲಾಕ್ ಒಳಗೆ ಬರ್ದ್ಬಿಡ್ತೀನಿ. ಸೊ ಟ್ರೈ ಏನು ಮಾಡುತ್ತೆ? ಟ್ರೈ ಇಸ್ ನಥಿಂಗ್ ಬಟ್ ಎ ಸಿಂಟ್ಯಾಕ್ಸ್ ಅನ್ಕೊಳ್ಳಿ. ನಾವು ಎಕ್ಸಿಕ್ಯೂಷನ್ ನಾನು ತೋರಿಸ್ತೀನಿ ಹೇಗೆ ಪೈಥಾನ್ ಕೋಡ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ನೆಕ್ಸ್ಟ್ ಎಕ್ಸೆಪ್ಟ್ ಅಂತ ಇರುತ್ತೆ. ಅದರಲ್ಲಿ ಏನಾದರೂ ಎರರ್ ಬಂದರೆ ಎಕ್ಸೆಪ್ಟ್ ಏನು ಮಾಡುತ್ತೆ? ಹ್ಯಾಂಡಲ್ ಮಾಡ್ಕೊಂಡು ಓಕೆ ನೀನು ಇನ್ಸ್ಟೆಡ್ ಆಫ್ ಇಂಟೀಜರ್ ನೀನು ಸ್ಟ್ರಿಂಗ್ ಹಾಕಿದ್ಯಪ್ಪ ಅಂತ ಹೇಳುತ್ತಷ್ಟೆ. ಓಕೆ, ಮತ್ತೆ ಫರ್ದರ್ ಏನು ಪ್ರೋಗ್ರಾಮ್ ಬರ್ದಿದ್ದೆ ನೀಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅದು ಕ್ರ್ಯಾಶ್ ಏನೂ ಮಾಡಲ್ಲ ಟ್ರೈ ಬ್ಲಾಕ್ ಒಳಗೆ ಬರ್ದಿದ್ರೆ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಇದೆ ಎಲ್ಸ್ ಅಂದರೆ ಬೇಸಿಕಲಿ ನಾವು ಎಕ್ಸೆಪ್ಟ್ ಕೆಳಗೆ ಬರೆದಿರ್ತೀವಿ ಅದು. ಓಕೆ, ಈ ಒಂದು ಇವು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಸೊ ನಿಮ್ಮ ಟ್ರೈ ಒಳಗೆ ಎರರ್ ಏನಾದರೂ ಇಲ್ಲ ಅಂದರೆ ಎಲ್ಸಿಗೆ ಹೋಗುತ್ತೆ, ಇಲ್ಲ ಅಂದರೆ ಹೋಗಲ್ಲ. ಓಕೆ, ಫೈನ್. ನೆಕ್ಸ್ಟ್ ನಮ್ಮ ಹತ್ರ ಇದೆ ಫೈನಲಿ ಅಂದರೆ ಏನು? ಆಲ್ವೇಸ್ ರನ್ ವೆನ್ ದೇರ್ ಈಸ್ ಆನ್ ಎರರ್ ಆರ್ ನಾಟ್. ನೀವು ಎರರ್ ಇಲ್ಲಿ ಬೀಳಿ ಫೈನಲಿ ಬ್ಲಾಕ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಓಕೆ, ಸೊ ಆ ಡಿಫಾಲ್ಟ್. ಓಕೆ, ಫೈನಲಿ ಹೋಗುತ್ತೆ, ಎಕ್ಸಿಕ್ಯೂಟ್ ಆಗೇ ಆಗುತ್ತೆ ಎರರ್ ಇಲ್ಲಿ ಬೀಳಿ. ಓಕೆ, ಫೈನ್. ಸೊ ಕೋಡ್ ಇಂಪ್ಲಿಮೆಂಟೇಷನ್ ಮಾಡೋಣ. ಸೊ ನಾನು VS ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಫೋಲ್ಡರ್ ಒಳಗಡೆ. ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ .py ಅಂತ ಪೈಥಾನ್ ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾವು ಏನು ಎಕ್ಸೆಪ್ಷನ್ ಇದೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ 1 by 1 ಅಂತ ಇಂಪ್ಲಿಮೆಂಟ್ ಮಾಡೋಣ. ಒಂದು ಯೂಸ್ ಕೇಸ್ ತಗೊಳ್ಳೋಣ. ಓಕೆ, ನೀವು 2 ನಂಬರ್ ಯೂಸರಿಂದ ತೊಗೊಂಡಿದ್ದೀರಾ. ಆ ತೊಗೊಂಡಿದ್ದು ಯೂಸರ್ ಇನ್ಪುಟ್ ನೀವು ಬೇಸಿಕಲಿ ಆ್ಯಡ್ ಮಾಡಿ ರಿಸಲ್ಟ್ನ ಪ್ರೊವೈಡ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀನಿ, ನಾನು ಯೂಸರಿಂದ ಇನ್ಪುಟ್ ತೊಗೊತೀನಿ, ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ N1 ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಂಟೀಜರಲ್ಲಿ ನಾನು ತೊಗೊಳ್ಬೇಕು ಇನ್ಪುಟ್ ಎಂಟರ್ num1 ಅಂತ ಬರೀತೀನಿ. ಸೊ ಇನ್ನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ N2 ಅಂತ. ಇಂಟ್ ಇನ್ಪುಟ್ ಸೊ ನಾನು ಹೇಳ್ತೀನಿ ಎಂಟರ್ num2 ಅಂತ ಹೇಳ್ಬಿಟ್ಟು. ಫೈನ್. ಸೊ ಸೆಕೆಂಡ್ ಇನ್ಪುಟ್ ತೊಗೊಳ್ತಿದ್ದೀರಾ. ನಾವು ಏನು ಮಾಡ್ತಿದ್ದೀವಿ ಬೇಸಿಕಲಿ ಸಿಂಪಲ್ ಆ್ಯಡ್ ಮಾಡ್ತಿದ್ದೀವಿ. ಓಕೆ, ಆ್ಯಡ್ ಮಾಡೋಕ್ಕೋಸ್ಕರ ನನಗೆ ಗೊತ್ತು ಪ್ರಿಂಟಲ್ಲಿ N1 + N2 ಅಂತ ಬರೀತೀನಿ. ಓಕೆ, ಸೊ ಲೆಟ್ಸ್ ಸಿ ಇದು ರನ್ ಮಾಡೋಕ್ಕೋಸ್ಕರ ನಮ್ಗೆ ಆಲ್ರೆಡಿ ಗೊತ್ತು ಟರ್ಮಿನಲ್ ಅಂತ ಇರುತ್ತೆ. ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಟರ್ಮಿನಲ್ ಅಂತ ಇರುತ್ತೆ. ಸೊ ಬೇಸಿಕಲಿ ಯಾವ ಪಾತಲ್ಲಿ ಇರುತ್ತೆ ಆ ಪಾತ್ ನೋಡಿ. ಇಲ್ಲಿ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದು. ಓಕೆ, ಅದ್ರ ಒಳಗೆ ಬರೀತಿರೋದು ಪೈಥಾನ್ 23 ಅಂತ ಹೇಳ್ಬಿಟ್ಟು ಟ್ಯಾಬ್ ಪ್ರೆಸ್ ಮಾಡ್ತೀನಿ ಸೊ ದಟ್ ನನ್ನ ಫೈಲ್ ನೇಮ್ ಆಟೋಮೆಟಿಕ್ಲಿ ಬರಲಿ ಅಂತ. ಎಂಟರ್ ಮಾಡಿದ ತಕ್ಷಣ ಅದು ಕೇಳ್ತಿದೆ ಎಂಟರ್ num1 ಅಂತ. ಅಸ್ಯೂಮ್ ಮಾಡ್ಕೊಳ್ಳಿ ನಾನು 10 ಅಂತ ಕೊಟ್ಟೆ. ಓಕೆ, ಎಂಟರ್ num2 ಅಂತ ಕೊಟ್ಟೆ. ಸೊ 20 ಅಂತ ಕೊಟ್ಟಿದ್ದೀನಿ ಅನ್ಕೊಳ್ಳಿ. ನಮಗೆ N1 + N2 ಆ್ಯಡ್ ಆಗಿ 30 ಅಂತ ಬರ್ತಿದೆ, ಪ್ರಾಪರಾಗಿ ರನ್ ಆಗ್ತಿದೆ. ರೈಟ್, ಈಗ ಏನಾದರೂ ಎರರ್ ಕ್ರಿಯೇಟ್ ಮಾಡೋಣ. ಫೈನ್, ಇಂಟೆನ್ಷನಲ್ಲಿ ನಾವು ಎರರ್ ಕ್ರಿಯೇಟ್ ಮಾಡ್ತಿರೋದು. ನಾನು ರನ್ ಮಾಡ್ತೀನಿ. ಓಕೆ, ಸೊ ರನ್ ಮಾಡಿಬಿಟ್ಟು ಸೊ
10 ಅಂತ ಹಾಕ್ತೀನಿ. ಓಕೆ, N2 ಅಲ್ಲಿ ಬೈ ಮಿಸ್ಟೇಕ್ಲಿ ನಾನು ಕೋಡರ್ ಅಮೀನ್ ಅಂತ ಏನೋ ಬರ್ಬಿಡ್ತೀನಿ. ಓಕೆ, ಎಂಟರ್ ಮಾಡಿದ ತಕ್ಷಣ ನೋಡಿ ಇನ್ವ್ಯಾಲಿಡ್ ಲಿಟ್ರಲ್ ಫಾರ್ ಇಂಟ್ ವಿತ್ ಬೇಸ್ 10 ಅಂತ ಹೇಳ್ತಿದೆ. ನೀನು ಇಂಟೀಜರ್ ಕೊಡೋದ್ ಬದಲಿ ನೀನು ಏನು ಕೊಡ್ತಿದ್ಯಾ, ಸ್ಟ್ರಿಂಗ್ ಕೊಡ್ತಿದ್ಯಾ ಅಂತ ಹೇಳ್ತಿದೆ, ರೈಟ್? ನಮಗೆ ಎರರ್. ಸೊ ಇದನ್ನ ಹ್ಯಾಂಡಲ್ ಮಾಡಬೇಕು. ಇವೊಂದು ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಕೆಳಗೆ ನೀವು ಏನೋ ಬೇರೆ ಪ್ರೋಗ್ರಾಮ್ ಬರೀತಿದ್ದೀರಾ, ದಿಸ್ ಈಸ್ ಮೈ ನೆಕ್ಸ್ಟ್ ಲೈನ್, ಏನೋ ಲೈನ್ ಆಫ್ ಕೋಡ್ ಅಂತ ಬರೀತೀನಿ. ಓಕೆ, ಸೊ ಏನೋ ಬೇರೆದು ಇದೆ. ಈ ಎರರ್ ಇದ್ದ ಕಾರಣ ಆ ಲೈನೇ ಪ್ರಿಂಟ್ ಆಗಲ್ಲ. ನೀವು ವ್ಯಾಲಿಡ್ ಕೊಟ್ಟಿದ್ರೆ ಆ ಲೈನ್ ಹೋಗಿ ಪ್ರಿಂಟ್ ಆಗ್ತಿತ್ತು ಇಲ್ಲ, ದಿಸ್ ಈಸ್ ಮೈ ನೆಕ್ಸ್ಟ್ ಲೈನ್ ಆಫ್ ಕೋಡ್ ಅಂತ. ಫಾರ್ ಎಕ್ಸಾಂಪಲ್ ಎರರ್ ಇತ್ತಿದ್ರೆ ಅದು ಪ್ರಿಂಟ್ ಆಗ್ತಿರ್ಲಿಲ್ಲ. ನೋಡಿ ಅಮೀನ್ ಅಂತ ಏನೋ ರ್ಯಾಂಡಮ್ ಆಗಿ ಕೊಡ್ತೀನಿ, ಬಟ್ ನಮ್ಗೆ ಅಲ್ಲೇ ಬ್ರೇಕ್ ಆಗಿಬಿಟ್ಟು ನಮ್ ಕಂಪ್ಲೀಟ್ ಪೈಥಾನ್ ಕೋಡ್ ಇದೆ, ಅದು ಕ್ರ್ಯಾಶ್ ಆಗಿಬಿಡ್ತದೆ. ಸೊ ಇದನ್ನ ನಾನು ಹ್ಯಾಂಡಲ್ ಮಾಡೋದು. ಹೇಗೆ ಹ್ಯಾಂಡಲ್ ಮಾಡೋದು? ಸೊ ಆಲ್ರೆಡಿ ಹೇಳಿದ್ದು, ಟ್ರೈ ಮತ್ತೆ ಎಕ್ಸೆಪ್ಟ್ ಬ್ಲಾಕ್ ಯೂಸ್ ಮಾಡ್ಕೊಂಡು ನಾವು ಆ ಎರರ್ ಏನಿದೆ ಅದನ್ನ ಹ್ಯಾಂಡಲ್ ಮಾಡಬಹುದು. ಲೆಟ್ಸ್ ಸಿ, ಈಗ ಏನ್ ಕೋಡ್ ಇದೆ ಸೊ ಅದ್ರ ಟ್ರೈ ಒಳಗೆ ಹಾಕ್ಬಿಡ್ತೀನಿ. ಓಕೆ, ಸೊ ಈ ಕಂಪ್ಲೀಟ್ ಕೋಡ್ನ ಇಲ್ಲಿಂದ ಇಲ್ಲಿ ತನಕ ಕೋಡ್ ಕಾಪಿ ಮಾಡ್ಕೊಂಡ್ಬಿಟ್ಟು ಈಗ ಟ್ರೈ ಬ್ಲಾಕಲ್ಲಿ ಹಾಕ್ಬಿಡೋಣ. TRY ಟ್ರೈ ಅಂತ ಕೊಡಬೇಕು. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಎ ಕೀವರ್ಡ್. ಓಕೆ, ಟ್ರೈ ಅಂತ ಕೀವರ್ಡ್ ಇದೆ, ಕೋಲನ್ ಹಾಕ್ಬಿಟ್ಟು ನಾನು ಏನು ಕೋಡ್ ಬರ್ದಿದ್ದೀನಿ ಇದನ್ನ ಕರೆಕ್ಟಾಗಿ ಹಾಕ್ಬಿಡ್ತೀನಿ. ಓಕೆ, ಸೊ ನೋಡಿ ಪ್ರಾಪರಾಗಿ ಇಂಡೆಂಟೇಷನ್ ಆಯಿತು, 4 ಸ್ಪೇಸಸ್. ಓಕೆ, ಸೊ ಟ್ರೈ ಬರ್ದಿದ್ರೆ ನೀವು ಎಕ್ಸೆಪ್ಟ್ ಅಂತ ಬರಲೇಬೇಕು. ಎಕ್ಸೆಪ್ಟ್ ನಾನು ಇಲ್ಲಿ ಹೇಳ್ತೀನಿ, ನನ್ಗೆ ಗೊತ್ತು, ಪ್ಲೀಸ್ ಪ್ರೊವೈಡ್ ವ್ಯಾಲಿಡ್ ಇಂಟೀಜರ್ ಇನ್ಪುಟ್ ಅಂತ ಹೇಳ್ಬಿಟ್ಟು ನಾನು ಒಂದು ಮೆಸೇಜ್ನ ಪ್ರೊವೈಡ್ ಮಾಡ್ತೀನಿ. ಬೈ ಮಿಸ್ಟೇಕ್ಲಿ ಅವನು ಏನಾದರೂ ಎರರ್ ಬಂದಿದ್ರೆ ಆ ಎರರ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರ ನಾನು ಈ ಥರ ಪ್ರಿಂಟ್ ಮಾಡ್ತಿದ್ದೀನಿ. ನೋಡಿ ಏನಾಗತ್ತಂತ ಈಗ. ಸೊ ಫಾರ್ ಎಕ್ಸಾಂಪಲ್ ನಾನು ಸೇಮ್ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. 10 ಅಂತ ಕೊಟ್ಟೆ, 39 ಅಂತ ಕೊಟ್ಟೆ. ಓಕೆ, 49 ಅಂತ ಪ್ರಿಂಟ್ ಆಯಿತು. ಮತ್ತು ಇದು ನಿಮ್ದು ನೆಕ್ಸ್ಟ್ ಲೈನ್ ಆಫ್ ಕೋಡ್ ಏನಿದೆ ಅದನ್ನು ಪ್ರಿಂಟ್ ಆಗ್ತಿದೆ, ರೈಟ್? ಈಗ ಫಾರ್ ಎಕ್ಸಾಂಪಲ್ ನಾನು ರನ್ ಮಾಡ್ತೀನಿ. ಓಕೆ, ನಾನು ರ್ಯಾಂಡಮ್ ಆಗಿ ಬೈ ಮಿಸ್ಟೇಕ್ಲಿ ಅಮೀನ್ ಅಂತ ಸ್ಟ್ರಿಂಗ್ ಕೊಟ್ಬಿಡ್ತೀನಿ. ಓಕೆ, ಸ್ಟ್ರಿಂಗ್ ಕೊಟ್ಟು ಎಂಟರ್ ಮಾಡಿದ ತಕ್ಷಣ ನೋಡಿ ಅದು ಕ್ರ್ಯಾಶ್ ಆಗ್ತಿಲ್ಲ. ಈಗ ಪ್ರೋಗ್ರಾಮ್ ಫರ್ದರ್ ಎಕ್ಸಿಕ್ಯೂಷನ್ ಆಫ್ ಲೈನು ಆಗ್ತಿದೆ, ಬಟ್ ಒಂದು ಮೆಸೇಜ್ ಕೊಡ್ತಿದೆ, ಪ್ಲೀಸ್ ಪ್ರೊವೈಡ್ ವ್ಯಾಲಿಡ್ ಇಂಟೀಜರ್ ಇನ್ಪುಟ್ ಅಂತ ಹೇಳಿ. ಓಕೆ, ನಾನು ಸ್ಟ್ರಿಂಗ್ ಕೊಟ್ಬಿಟ್ಟಿರಲ್ಲ. ಸೊ ಈ ಥರ ನಾವು ಬೇಸಿಕಲಿ ಎರರ್ನ ಹ್ಯಾಂಡಲ್ ಮಾಡ್ತೀವಿ ಪೈಥಾನಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈ ಥರ ಹ್ಯಾಂಡಲ್ ಮಾಡ್ತೀವಲ್ಲ, ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಏನು ಆ್ಯಕ್ಚುಲಿ ಎರರ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಇನ್ನೊಂದು ವೇ ಇದೆ. ಓಕೆ, ಎಕ್ಸೆಪ್ಟಲ್ಲಿ ನೀವು ಎಕ್ಸೆಪ್ಷನ್ ಅಂತ ಹೇಳ್ಬಿಟ್ಟು ಆ್ಯಸ್ ಅಂತ ತಗೊಳ್ಳಿ. ಓಕೆ, ಎಕ್ಸೆಪ್ಷನ್ ಅಂದರೆ ಕೀವರ್ಡ್ ಅದು. ಓಕೆ, ಸೊ ಇದು ಬೇಸಿಕಲಿ ಸಿಂಟ್ಯಾಕ್ಸ್ ಪ್ರೊವೈಡ್ ಮಾಡುತ್ತೆ. ಎಕ್ಸೆಪ್ಷನ್ ಆ್ಯಸ್ ಅಂತ ಪ್ರಿಂಟ್ ಮಾಡ್ತೀವಿ. ಓಕೆ, ನಾನೇನೋ ಸಿಂಪಲ್ ಎರರ್ ಈಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಎರರ್ ಏನು ಅಂತ ಇದೆ, ನ ಪ್ರಿಂಟ್ ಮಾಡ್ತಿದ್ದೀನಿ. ಓಕೆ, ಸೊ ಅಂತ ಪ್ರಿಂಟ್ ಮಾಡೋಣ. ಅಂದರೆ ಎರರ್ ಅಂತ. ಓಕೆ, ಸೊ ಲೆಟ್ಸ್ ಸಿ. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ ಅಮೀನ್ ಅಂತ ಕೊಟ್ಬಿಡ್ತೀನಿ. ಸೊ ಇಲ್ಲಿ ಹೇಳ್ತಿದೆ, ಪ್ಲೀಸ್ ಪ್ರೊವೈಡ್ ದ ವ್ಯಾಲಿಡ್ ಇನ್ಪುಟ್, ಎರರ್ ಈಸ್ ಇನ್ವ್ಯಾಲಿಡ್ ಲಿಟರ್ ಫಾರ್ ಇಂಟ್ ವಿತ್ ಬೇಸ್ 10 ಅಮೀನ್ ಅಂತ ಇದೆ. ಓಕೆ, ಸೊ ಇನ್ಸ್ಟೆಡ್ ಆಫ್ ಇಂಟೀಜರ್ ನೀನು ಹಾಕಿರೋದು ಸ್ಟ್ರಿಂಗ್ ಅಂತ ಹೇಳುತ್ತೆ. ಫೈನ್. ಸೊ ನೆಕ್ಸ್ಟ್ ನೋಡೋಣ, ಇನ್ನೊಂದು ಯೂಸ್ ಕೇಸ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾವು 0 ಡಿವಿಷನ್ ಅಂತ ಗೊತ್ತು. ನಾವು ಏನಾದರೂ ನಂಬರ್ ಇದ್ರೆ ಅದಕ್ಕೆ 0 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ, ರೈಟ್? ಸೊ ನಮಗೆ ಎರರ್ ಥ್ರೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಿ. ಓಕೆ, ಅಂತ ಅನ್ಕೊಳ್ತೀನಿ. ಓಕೆ, ಯೂಸರಿಂದ ಇನ್ಪುಟ್ ತೊಗೊಳ್ಳೋಣ. ಓಕೆ, ಸೊ ಇಂಟೀಜರ್ ಇನ್ಪುಟ್ ತೊಗೊಳ್ತಾರೆ ಯೂಸರಿಂದ. ಸೊ ಇನ್ಪುಟ್ ಅಂತ ಹೇಳ್ಬಿಟ್ಟು ಎಂಟರ್ num1 ಅಂತ ಹಾಕ್ತೀನಿ. ಫೈನ್, num1 ಅಂತ ಹೇಳ್ಬಿಟ್ಟು ಲೆಟ್ಸ್ ಸಿ. ಯೂಸರಿಂದ ಇನ್ಪುಟ್ ತೊಗೊಳ್ಳೋದು. ಇನ್ನೊಂದು ಬಿ ಅಂತ ಹೇಳ್ಬಿಟ್ಟು ಇನ್ನೊಂದು ಇಂಟಲ್ಲಿ ಇನ್ಪುಟ್ ತೊಗೊಳ್ತಿದ್ದೀನಿ. ಇನ್ಪುಟ್ ಅಂತ ಹೇಳ್ಬಿಟ್ಟು ಎಂಟರ್ num2 ಅಂತ ಹೇಳಿ. ಓಕೆ, ಸೊ 2 ಇನ್ಪುಟ್ ಯೂಸರಿಂದ ಕೇಳ್ತಿದ್ದೀವಿ. ಈ ಯೂಸರಿಂದ ಇನ್ಪುಟ್ ನಾವು ಡಿವೈಡ್ ಮಾಡಿ ಟ್ರೈ ಮಾಡೋಣ. ಓಕೆ, ಪ್ರಿಂಟ್ ಅಂತ ಹೇಳ್ಬಿಟ್ಟು. ಓಕೆ, ಪ್ರಿಂಟ್ ನಾವು ಫಾರ್ಮೇಟೆಡ್ ಸ್ಟ್ರಿಂಗ್ ನಾವು ಕಲಿಸಿದ್ದೆ, ರೈಟ್? ಸ್ಟ್ರಿಂಗ್ ಸ್ಟೇಟ್ಮೆಂಟ್ಸಲ್ಲಿ ಫಾರ್ಮೇಟೆಡ್ ಸ್ಟ್ರಿಂಗ್ಸ್ ಎಲ್ಲ ಕಲಿಸಿದ್ದೆ. ಎಫ್ ಅಂತ ಹೇಳ್ಬಿಟ್ಟು ದ ಡಿವಿಷನ್ ಈಸ್ ಅಂತ ಹೇಳ್ಬಿಟ್ಟು ಸೊ A ಡಿವೈಡೆಡ್ ಬೈ B ಅಂತ ಹಾಕ್ತೀನಿ. ಓಕೆ, ಸೊ ಸೇವ್ ಮಾಡ್ಕೊಂಡು ಲೆಟ್ಸ್ ಟ್ರೈ ಟು ರನ್ ಇಟ್. ಓಕೆ, ನೋಡಿ ಇದು ರನ್ ಮಾಡ್ತೀನಿ. ಫಸ್ಟ್ ಕೇಳ್ತಿದೆ ಎಂಟರ್ num1 ಅಂತ ಹೇಳಿ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ನಾನು 10 ಅಂತ ಹಾಕಿದೆ. ಎಂಟರ್ num2 ಅಂತ ಹೇಳ್ತೀವಿ. ನಾನು 2 ಅಂತ ಹಾಕಿದೆ. ಈಗ 10 ಡಿವೈಡೆಡ್ ಬೈ 2 ಅಂತ ಬರುತ್ತೆ, 5.0 ಪ್ರಾಪರಾಗಿ ಡಿವೈಡ್ ಆಗ್ತದೆ. ಸೇಮ್ ಥಿಂಗ್ ಈಗ 0 ಇಂದ ಡಿವೈಡ್ ಮಾಡೋಣ. 10 ಡಿವೈಡೆಡ್ ಬೈ ನಾನು 0 ಕೊಡ್ತೀನಿ. ಓಕೆ, 2 ಬದಲಿ 0 ಕೊಟ್ಟಿರ್ತೀನಿ. ಎಂಟರ್ ಮಾಡಿದ ತಕ್ಷಣ ನೋಡಿ ಇಲ್ಲಿ 0 ಡಿವಿಷನ್ ಎರರ್ ಬರ್ತಿದೆ. ಓಕೆ, 0 ಡಿವಿಷನ್ ಎರರ್ ಡಿವಿಷನ್ ಬೈ 0 ಅಂತ ಬರ್ತಿದೆ. ಫೈನ್, ಇದು ಎರರ್ ಜನರೇಟ್ ಆಯಿತು, ರೈಟ್? ಇದನ್ನು ಹ್ಯಾಂಡಲ್ ಮಾಡ್ಬೋದು ಬೈ ಯೂಸಿಂಗ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್. ಸೊ ಇದು ನೀಟಾಗಿ ವೈಲ್ ಲೂಪಲ್ಲಿ ರನ್ ಮಾಡ್ತಾ ಇರೋಣ. ವೈಲ್ ಟ್ರೂ ಅಂತ ಏನು ಹೇಳುತ್ತೆ ನೋಡಿ, ಇದು ಒಂದು ನೀವು ತಿಳ್ಕೊಂಡಿರಿ. ಓಕೆ, ಸೊ ಇದು ಟ್ರೂ ಸ್ಟೇಟ್ಮೆಂಟ್. ಇದು ಲೂಪಲ್ಲಿ ರನ್ ಆಗ್ತಾನೆ ಇರುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಕಂಡೀಷನ್ ಕೊಟ್ಬಿಟ್ಟು ಸ್ಟಾಪ್ ಮಾಡೋ ತನಕ ಇದು ರನ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಸೇಮ್ ಥಿಂಗ್ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ.
ಸೊ ಇದೇನು ಡಿಫ್ರೆನ್ಸು ನಾನು ಹೇಳ್ತೀನಿ ನೋಡಿ. ಓಕೆ, ರನ್ ಮಾಡೋಣ. ಓಕೆ, ಸೇಮ್ ಥಿಂಗ್ ರನ್ ಮಾಡ್ತೀನಿ. ಎಂಟರ್ ನಮ್ 1 10 ಮಾಡಿದೆ, ಎಂಟರ್ ನಮ್ 2 ಅಂತ ಮಾಡಿದೆ. ಓಕೆ, 5 ಅಂತ ಬಂತು. ಮತ್ತೊಂದ್ಸತಿ ಇನ್ಪುಟ್ ಆಗಿ ಕೇಳ್ತಿದೆ. ಅಸ್ಯೂಮ್ ಮಾಡೋಣ 45 ಅಂತ ಹಾಕಿದೆ, 5 ಅಂತ ಹಾಕಿದೆ. ಓಕೆ, ಸೊ ನಮ್ 9.0 ಅಂತ ಬಂತು. ಓಕೆ, ಫಾರ್ ಎಕ್ಸಾಂಪಲ್ 36 ಅಂತ ಹಾಕಿದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ 75 ಅಂತ ಹಾಕಿದೆ. ಆಮೇಲೆ 0 ಇಂದ ಡಿವೈಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎರರ್ ಬಂದ್ಬಿಟ್ಟು ನಂದು ಏನು ವೈಲ್ ಲೂಪ್ ಇದೆ ಕ್ರ್ಯಾಶ್ ಆಗಿಬಿಡ್ತಿದೆ, ನನ್ನ ಪ್ರೋಗ್ರಾಮ್ ಎಂಡ್ ಆಗಿಬಿಡ್ತಿದೆ. ಸೊ ಇದಕ್ಕೆ ಈ ವೈಲ್ ಲೂಪ್ನ ನಾನು ಹ್ಯಾಂಡಲ್ ಮಾಡೋಕ್ಕೋಸ್ಕರ ನಾನು ಟ್ರೈ ಮತ್ತು ಎಕ್ಸೆಪ್ಟ್ ಬ್ಲಾಕಲ್ಲಿ ಬರಿಬೋದು, ರೈಟ್? ಸೊ ಏನು ಮಾಡ್ತೀನಿ ನಾನು, ಸೇಮ್ ಥಿಂಗ್ ನಾನು ಟ್ರೈ ಮತ್ತು ಎಕ್ಸೆಪ್ಟ್ ಬ್ಲಾಕಲ್ಲಿ ಬರ್ಬಿಡ್ತೀನಿ. ಓಕೆ, ಸೊ ಇದು ಟ್ರೈ ಒಳಗೆ ಹಾಕ್ಬಿಡೋಣ. ಓಕೆ, ಟ್ರೈ ಒಳಗೆ ನಂದು ವೈಲ್ ಲೂಪ್ ಇದೆ. ಟ್ರೈ ಬರ್ದಿದ ತಕ್ಷಣ ನೀವು ಎಕ್ಸೆಪ್ಟ್ ಅಂತ ಬರೀಲೇಬೇಕು. ಓಕೆ, ಸೊ ಏನು ಮಾಡ್ತೀನಿ, ನಾನು ನೆಕ್ಸ್ಟ್ ಲೈನಲ್ಲಿ ಬಂದ್ಬಿಟ್ಟು ಎಕ್ಸೆಪ್ಷನ್ ಆಸ್ ಇ ಅಂತ ತೊಗೊಳ್ತೀನಿ. ಪ್ರಿಂಟ್ ಇ ಮಾಡಿಬಿಡ್ತೀನಿ, ಎರರ್ ಮಾಡಿಬಿಡ್ತೀನಿ. ಓಕೆ, ಸೊ ಕೆಳಗೆ ಏನಾದರೂ ಬೇರೆ LOC ಲೈನ್ ಆಫ್ ಕೋಡ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಪ್ರಿಂಟ್ ಅದರ್ LOC ಅಂದರೆ ನಿಮ್ಗೆ ಗೊತ್ತು, ಲೈನ್ ಆಫ್ ಕೋಡ್ ಅಂತ ಹೇಳ್ಬಿಟ್ಟು. ಲೆಟ್ಸ್ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್. ಓಕೆ, ಸೇವ್ ಮಾಡ್ಕೊತೀನಿ, ರನ್ ಮಾಡ್ತೀನಿ. ಓಕೆ, 20 ಕೊಟ್ಟೆ, ಆಮೇಲೆ 3 ಕೊಟ್ಟೆ. ಓಕೆ, ನನಗೇನೋ ಒಂದು ಡಿವಿಷನ್ ಮಾಡಿ ರಿಸಲ್ಟ್ ಬಂತು. ಓಕೆ, ಇನ್ನೊಂದು ಎರರ್ ಅಲ್ಲ, 23 ಅಂತ ಕೊಟ್ಟಿರ್ತೀನಿ. ಆಮೇಲೆ 0 ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 0 ಡಿವಿಷನ್ ಹ್ಯಾಂಡಲ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡೋಣ. ಎಂಟರ್ ಕೊಟ್ಟಿದ ತಕ್ಷಣ 0 ಡಿವಿಷನ್ ಎರರ್ ಬಂತು. ಓಕೆ, ಮತ್ತೆ ಅದರ್ LOCನೂ ಪ್ರಿಂಟ್ ಆಗ್ತಿದೆ. ಇಲ್ಲಿ ಎರರ್ ಬಂದು ಸ್ಟಾಪ್ ಆಯಿತು, ಕರೆಕ್ಟ್. ಬಟ್ ಇದು ಎರರ್ನ ಹ್ಯಾಂಡಲ್ ಮಾಡ್ಕೊಂಡು ಸ್ಟಾಪ್ ಮಾಡಿದೆ. ಓಕೆ, ಸೊ ಇದು ಬಂದ್ಬಿಟ್ಟು ಇದಕ್ಕೆ ನಾವು ಏನಂತ ಅಂತೀವಿ, 0 ಡಿವಿಷನ್ ಎರರ್. ಸೊ ಸೇಮ್ ಥಿಂಗ್ ನೀವು ಏನು ಕೆಲಸ ಮಾಡ್ಬೋದು, ಇಲ್ಲಿನೂ ಬರಿಬೋದು. ಓಕೆ, ಸೊ ಇನ್ಸ್ಟೆಡ್ ಆಫ್ ದಿಸ್ ವೈಲ್ ಲೂಪ್, ಸೊ ಈಗ ಏನು ಟ್ರೈ ಕ್ಯಾಚ್ ಮಾಡಿದ್ದೀನಿ ನಾನು ಕಂಪ್ಲೀಟ್ ವೈಲ್ ಲೂಪಲ್ಲಿ ಹಾಕಿಬಿಟ್ಟಿರೋದು. ಓಕೆ, ಸೊ ಈ ವೈಲ್ ಲೂಪಲ್ಲಿ ಟ್ರೈ ಕ್ಯಾಚ್ ಹಾಕಿದ್ದೀನಿ 1 by 1 ಅಂತ. ಈಗ ಟ್ರೈ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್. ಟ್ರೈ ಮಾಡ್ತೀನಿ ನಾನು ರನ್ ಮಾಡೋಕ್ಕೆ. ಓಕೆ, ಫಸ್ಟ್ 10 ಅಂತ ಕೊಡ್ತೀನಿ, ಆಮೇಲೆ 30 ಅಂತ ಕೊಡ್ತೀನಿ, ನನಗೇನೋ ಒಂದು ಬಂತು. ಓಕೆ, 4 ಅಂತ ಕೊಡ್ತೀನಿ, 0 ಇಂದ ಡಿವೈಡ್ ಮಾಡ್ತೀನಿ. ನೋಡಿ 0 ಡಿವಿಷನ್ ಎರರ್. ಈಗ ಕ್ರ್ಯಾಶ್ ಆಗ್ತಾ ಇಲ್ಲ, ರೈಟ್? ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಬೇಸಿಕಲಿ ಪ್ರೋಗ್ರಾಮ್. ಓಕೆ, ಇನ್ನೊಂದು 50 ಅಂತ ಕೊಡ್ತೀನಿ, ಮತ್ತೆ 0 ಇಂದ ಡಿವೈಡ್ ಮಾಡ್ತೀನಿ, ಮತ್ತೆ ಇನ್ನೊಂದು ಇಂಟೀಜರ್ ಕೇಳ್ತಿದೆ. 4 ಅಂತ ಕೊಟ್ಟು 2 ಅಂತ ಕೊಡ್ತೀನಿ, 2.0 ಅಂತ ಡಿವೈಡ್ ಆಗ್ತಿದೆ. ಓಕೆ, ಸೊ ಈ ಥರ ನೀವು ಬೇಸಿಕಲಿ ಎಕ್ಸೆಪ್ಷನ್ ಇಂದ ನೀವು ಕ್ರ್ಯಾಶ್ ಆಗೋದು ಹ್ಯಾಂಡಲ್ ಮಾಡ್ಬೋದು. ಓಕೆ, ಇನ್ನೊಂದು ವೇ ಇದೆ, 0 ಡಿವಿಷನ್ ಎರರ್ ಇಂದನೂ ಹ್ಯಾಂಡಲ್ ಮಾಡ್ಬೋದು. ನಾನು ಎಕ್ಸೆಪ್ಟ್ ಅಂತ ಬರ್ದ್ಬಿಟ್ಟು ಇಲ್ಲಿ, ಸೊ 0 ಡಿವಿಷನ್ ಎರರ್ ಅಂತ ಹೇಳ್ಬಿಟ್ಟು ಆಸ್ ಇ ಅಂತ ಅನ್ಕೊಳ್ತೀನಿ. ಓಕೆ, ಈಗ ಪ್ರಿಂಟ್ ಮಾಡ್ತೀನಿ ಇನ. ಓಕೆ, ಏನಾದರೂ ಮೆಸೇಜ್ ಹಾಕಿ ಪ್ರಿಂಟ್ ಮಾಡ್ತೀರಾ, SSH ಮೆಸೇಜ್ ಅಂತ ಹೇಳ್ಬಿಟ್ಟು ಕಾಮಾ ಇ ಅಂತ ಪ್ರಿಂಟ್ ಮಾಡೋಣ. ಏನು ಎರರ್ ಇನ್ ಮೆಸೇಜ್ ಇದೆ ಅದು ಪ್ರಿಂಟ್ ಆಗಲಿ ಅಂತ. ಓಕೆ, ಸೊ ಲೆಟ್ಸ್ ಟ್ರೈ ಟು ರನ್ ಫ್ರಮ್ ಬಿಗಿನಿಂಗ್. ಓಕೆ, ನಾನು ರನ್ ಮಾಡ್ತೀನಿ. 10 ಡಿವೈಡೆಡ್ ಬೈ 5 ಅಂತ ಕೊಡ್ತೀನಿ. ಓಕೆ, ಸೊ 2.0 ಅಂತ ಬಂತು. ಓಕೆ, 20 ಡಿವೈಡೆಡ್ ಬೈ 2 ಅಂತ ಕೊಡ್ತೀನಿ. ಓಕೆ, ಸೊ 10 ಅಂತ ಬಂತು. ಫಾರ್ ಎಕ್ಸಾಂಪಲ್ 20 ಡಿವೈಡೆಡ್ ಬೈ ನಾನು 0 ಏನಾದರೂ ಮಾಡಿಬಿಟ್ರೆ ನನಗೆ ಗೊತ್ತು ಎರರ್ ಆಗುತ್ತೆ ಅಂತ. ಬಟ್ ನಾವು ಟ್ರೈ ಬರ್ದಿದ್ದೀವಿ, ಅದು ಹ್ಯಾಂಡಲ್ ಆಗುತ್ತೆ ಅಂತಲೂ ಗೊತ್ತು. ಓಕೆ, ಲೆಟ್ಸ್ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್. ರನ್ ಮಾಡಿದರೆ 0 ಒಂದು ಮೆಸೇಜ್ ಬರ್ತಿದೆ, ಡಿವಿಷನ್ ಬೈ 0. ನಾವು ಬರ್ದಿಲ್ಲ ಇದು ಡಿವಿಷನ್ ಬೈ 0. ಇದು ಏನು ಮಾಡ್ತಿದೆ, ನಾವು 0 ಡಿವಿಷನ್ ಏನು ಹಾಕಿದ್ದೀವಿ ಆಟೋಮೆಟಿಕ್ ಇದು ರೆಕಗ್ನೈಸ್ ಮಾಡ್ಕೊಂಡ್ಬಿಟ್ಟು ಮೆಸೇಜ್ ಕೊಡ್ತಿದೆ, ರೈಟ್? ಡಿವಿಷನ್ ಬೈ 0 ಅಂತ. ಓಕೆ, ಇನ್ನೊಂದು ಫಾರ್ ಎಕ್ಸಾಂಪಲ್ ಇದು ಇಂಟೀಜರ್ ಹಾಕಲೇಬೇಕು ಅಂತ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಅವ್ನು ಹಾಕ್ದ ಸ್ಟ್ರಿಂಗ್. ಓಕೆ, ಅದಕ್ಕೂ ಹ್ಯಾಂಡಲ್ ಮಾಡಬೇಕಲ್ಲ, ನೀವು ಮಲ್ಟಿಪಲ್ ಎರರ್ ಎಕ್ಸೆಪ್ಷನ್ಸ್ಗೂ ಬರೀಬೋದು. ಓಕೆ, ನೋಡಿ ತೋರಿಸ್ಕೊಡ್ತೀನಿ. ಓಕೆ, ವ್ಯಾಲ್ಯೂ ಎರರ್ ಅಂತಿದೆ. ಓಕೆ, ವ್ಯಾಲ್ಯೂ ಎರರ್ ಅಂತ ಹೇಳ್ಬಿಟ್ಟು ನಾನು ಪ್ರಿಂಟ್ ಮಾಡ್ತೀನಿ. ಪ್ಲೀಸ್ ಡೋಂಟ್ ಪರ್ಫಾರ್ಮ್ ಬ್ಯಾಡ್ ಟೈಪ್ ಕ್ಯಾಸ್ಟ್ ಅಂತ ಬರಿತೀನಿ. ಟೈಪ್ ಕ್ಯಾಸ್ಟಿಂಗ್ ಪ್ರಾಪರ್ ಆಗಿ ಟೈಪ್ ಕ್ಯಾಸ್ಟಿಂಗ್ ಮಾಡಬೇಕು ಅಂತ. ಓಕೆ, ಸೊ ಇಲ್ಲ ಅಂದರೆ ನೀವು ಏನಾದರೂ ಬರಿಬೋದು. ಓಕೆ, ಮೆಸೇಜ್ನ ನೀವು ಪ್ರಾಪರ್ ಆಗಿ ನೀವು ಬರಿಬೇಕಂದ್ರೆ ನೀವು ಪ್ಲೀಸ್ ಪ್ರೊವೈಡ್ ದಿಸ್ ಇಂಟೀಜರ್ ಇನ್ಪುಟ್, ಪ್ಲೀಸ್ ಪ್ರೊವೈಡ್ ಓನ್ಲಿ ದ ಇಂಟೀಜರ್ ಇನ್ಪುಟ್ ಅಂತಲೇ ನೀವು ಬರಿಬೋದು. ಓಕೆ, ಲೆಟ್ಸ್ ಟ್ರೈ ಟು ರನ್ ಫ್ರಮ್ ಬಿಗಿನಿಂಗ್. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ, ನೋಡಿ ನನ್ನ ನಂಬರ್ ಏನಿದೆ, ಸೊ ಅದರಲ್ಲಿ ಏನೇನು ಸ್ಟ್ರಿಂಗ್ ಕೊಟ್ಬಿಡ್ತೀನಿ, ಅಮೀನ್ ಅಂತ ಕೊಡ್ತೀನಿ. ಲಾಸ್ಟಲ್ಲಿ ನೋಡಿ ಅಮೀನ್ ಅಂತ ಕೊಡ್ತೀನಿ. ಫಸ್ಟ್ ಎಂಟರ್ ದ ಫಸ್ಟ್ ನಂಬರಿಗೆ ಎಂಟರ್ ಮಾಡ್ತೀನಿ. ನೋಡಿ ಪ್ಲೀಸ್ ಡೋಂಟ್ ಪರ್ಫಾರ್ಮ್ ದ ಬ್ಯಾಡ್ ಟೈಪ್ ಕ್ಯಾಸ್ಟಿಂಗ್ ಅಂತ. ಓಕೆ, ಪ್ರಾಪರಾಗಿ ಇಂಟೀಜರೇ ಕೊಡಬೇಕಾಗತ್ತೆ ನಾವು. ಓಕೆ, 0 ಡಿವಿಷನ್ ಮಾಡ್ತಿದ್ದೀರಾ, 230 ಡಿವೈಡೆಡ್ ಬೈ 0 ಅಂತ ಕೊಡ್ತೀನಿ. ನೋಡಿ 0 ಡಿವಿಷನ್. ಮಲ್ಟಿಪಲ್ ನೀವು ಎಕ್ಸೆಪ್ಷನ್ಸ್ನ ಬರೀಬಹುದು. ಓಕೆ, ನಾವು ನೆಕ್ಸ್ಟ್ ನೋಡೋಣ. ಓಕೆ, ನಾವು ಮ್ಯಾನ್ಯುವಲ್ ಆಗಿ ಹೇಗೆ ಎರರ್ನ ಜನರೇಟ್ ಮಾಡ್ತೀವಿ ಅಂತ. ಓಕೆ, ಮ್ಯಾನ್ಯುವಲಿ ಯಾವಾಗ ಬೇಕಾಗತ್ತೆ. ಓಕೆ, ನಾವು ಇನ್ಸ್ಟೆಡ್ ಆಫ್ ಅದು ಟ್ರ್ಯಾಶ್ ಮಾಡೋದ್ ಬದಲಿ ಯೂಸರಿಗೆ ಹೇಳಬೇಕು, ಈ ಥರ ಆಗಬೇಡಪ್ಪ, ಅದಕ್ಕೋಸ್ಕರ ಸ್ಟಾಪ್ ಆಗಿದೆ ಅಂತ. ಸೊ ಅದಕ್ಕೆ ನಾವು ವ್ಯಾಲ್ಯೂ ಎರರ್ ಅಂತೀವಿ. ಓಕೆ, ಸೊ ವ್ಯಾಲ್ಯೂ ಎರರ್ ಆಲ್ರೆಡಿ ಕಲ್ತಿದ್ದೀವಿ, ಹೇಗೆ ರೈಸ್ ಮಾಡಬೇಕು ಎರರ್ನ ಅದು ನೋಡೋಣ. ಓಕೆ, ಸೊ ಟ್ರೈ ಟು ರನ್ ಪ್ರೋಗ್ರಾಮ್. ಓಕೆ, ಸೊ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, ರೈಸ್ ಆ್ಯಂಡ್ ಎಕ್ಸೆಪ್ಷನ್ ಅಂತ ಬರೀತೀನಿ ಮೆಸೇಜ್. ಓಕೆ, ಸೊ
ರೈಸ್ ಆನ್ ಎಕ್ಸೆಪ್ಷನ್ ಅಂತ ಮೆಸೇಜ್ ಬರ್ತೀನಿ. ಫೈನ್, ಇಲ್ಲಿಂದ ನಾವು ಬರ್ಕೊಂಡು ಹೋಗೋಣ ಕೋಡ್ನ. ಓಕೆ, ನಾವು ಅಸ್ಯೂಮ್ ಮಾಡ್ಕೊಳ್ಳಿ ಸೇಮ್ ಡಿವಿಷನ್ ಮಾಡೋಣ. ಓಕೆ, ಇಂಟ್ ಅಂತ ಬರ್ಬಿಟ್ಟು ಸೊ ಇನ್ಪುಟ್ ತೊಗೊಳ್ಳೋಣ ಯೂಸರಿಂದ, ಎಂಟರ್ ದಿ num1 ಅಂತ ಬರೀತೀನಿ. ಓಕೆ, ಸೇಮ್ ಥಿಂಗ್ ಇನ್ನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, ಬಿ ಅಂತ ಹೇಳ್ಬಿಟ್ಟು ಇಂಟ್ ಇನ್ಪುಟ್, ಸೊ ನಾನು ಇಲ್ಲಿ ಹೇಳ್ತೀನಿ ಎಂಟರ್ ದಿ num2 ಅಂತ ಹೇಳಿ. ಓಕೆ, ಫೈನ್, num1 num2 ಸಿಕ್ತು. ಈಗ ನಾನು ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಓಕೆ, ಎಫ್ ಅಂತ, ದ ಡಿವಿಷನ್ ಈಸ್ ಅಂತ ಹೇಳ್ಬಿಟ್ಟು a/b ಅಂತ ಹೇಳಿ. ಓಕೆ, ಸೇವ್ ಮಾಡಿ ಲೆಟ್ಸ್ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್. ಓಕೆ, ಸೊ ಕ್ಲಿಯರ್ ಸ್ಕ್ರೀನ್ ಮಾಡಿಬಿಟ್ಟು ಪೈಥಾನ್, ಸೊ 23 ಅಂತ ಗೊತ್ತು. ಟ್ಯಾಬ್ ಗೊತ್ತಿದ ತಕ್ಷಣ ನೋಡಿ ಫಸ್ಟ್ ಎಂಟರ್ ದ num1, ಸೊ ಅಸ್ಯೂಮ್ ಮಾಡಿ 10 ಕೊಡ್ತಿದ್ದೀನಿ. ಓಕೆ, ಡಿವೈಡೆಡ್ ಬೈ ಎಂಟರ್ ದ num2 5 ಕೊಡ್ತೀನಿ, 2 ಅಂತ ಬಂತು. ಫಾರ್ ಎಕ್ಸಾಂಪಲ್ 10 ಡಿವೈಡೆಡ್ ಬೈ ನಾನು 0 ಏನಾದರೂ ಹಾಕಿದರೆ ನಮ್ಗೆ ಗೊತ್ತು ಎರರ್ ಬರುತ್ತೆ ಅಂತ. ಈ ಎರರ್ ಹ್ಯಾಂಡಲ್ ಮಾಡೋಕ್ಕೆ ನಾವು ಒಂದು ಕಂಡೀಷನ್ ಹಾಕ್ಬಿಡೋಣ ಇಲ್ಲಿ. ಇಫ್ ಬಿ ಈಸ್ ಈಕ್ವಲ್ ಟು 0 ಏನಾದರೂ ಇದ್ದರೆ ನಾನು ರೈಸ್ ಮಾಡಬೇಕು ಎರರ್ನ, ರೈಸ್ ವ್ಯಾಲ್ಯೂ ಎರರ್ ನಾನು ಮಾಡಿಬಿಡೋಣ. ಓಕೆ, ವ್ಯಾಲ್ಯೂ ಎರರ್ ಪ್ಲೀಸ್ ಡೋಂಟ್ ಡಿವೈಡ್ ಬೈ 0 ಅಂತ ಬರೀತೀನಿ. ಓಕೆ, ಲೆಟ್ಸ್ ಟ್ರೈ ಟು ಸಿ ಇದು ವರ್ಕ್ ಆಗುತ್ತಾ ಅಂತ. ಓಕೆ, ಸೊ 10 ಅಂತ ಕೊಡೋಣ, ಮತ್ತೆ 0 ಅಂತ ಕೊಡ್ತೀನಿ ನೋಡಿ. ಓಕೆ, ನೋಡಿ ಇಲ್ಲಿ ಎರರ್ ಪ್ರಿಂಟ್ ಆಗ್ತಿದೆ. ಡೋಂಟ್ ಥಿಂಕ್ ವಿ ಆರ್ ಕ್ರ್ಯಾಶಿಂಗ್. ನಾವು ಇಂಟೆನ್ಷನಲ್ಲಿ ನಾವು ಎರರ್ನ ಥ್ರೋ ಮಾಡ್ತಿರೋದು. ಓಕೆ, ಇಂಟೆನ್ಷನಲ್ಲಿ ನಾವು ಹ್ಯಾಂಡಲ್ ಮಾಡ್ತಿಲ್ಲ. ಟ್ರೈ ಮತ್ತೆ ಎಕ್ಸೆಪ್ಟ್ ಬ್ಲಾಕ್ ಬರ್ಬಿಟ್ಟು ಇಂಟೆನ್ಷನಲ್ಲಿ ನಾವು ರೈಸ್ ಮಾಡ್ತಿದ್ದೀವಿ ಎರರ್ನ. ನೀವು ಏನು 0 ಅಂತ ಹಾಕ್ತಿದ್ದೀರಾ ಆ ಥರ ಹಾಕಬೇಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಮೆಸೇಜ್ನ ಪಾಸ್ ಮಾಡ್ತಿದ್ದೀವಿ. ಮೆಸೇಜ್ ಪಾಸ್ ಮಾಡೋಕ್ಕೋಸ್ಕರ ಕ್ರ್ಯಾಶ್ ಆಗಲಿ ಪ್ರಾಬ್ಲಮ್ ಇಲ್ಲ. ಓಕೆ, ಮೆಸೇಜಲ್ಲಿ ಹೇಳ್ತೀವಿ ಈ ಥರ ಮಾಡಬೇಡ ನೆಕ್ಸ್ಟ್ ಟೈಮ್ ಅಂತ ಹೇಳಿ. ಓಕೆ, ಸೊ ಇದು ಸುಮಾರು ಯೂಸ್ ಕೇಸಸ್ ಅಲ್ಲಿ ಬೇಕಾಗುತ್ತೆ. ಫೈನ್, ಸೊ ನೆಕ್ಸ್ಟ್ ನೋಡೋಣ ಕಾನ್ಸೆಪ್ಟ್ ಎಲ್ಸ್ ಅಂತ. ಓಕೆ, ಎಲ್ಸ್ ಯಾರು ಯೂಸ್ ಮಾಡ್ತೀವಿ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟರ್ಮಿನಾಲಜೀಸ್ ಅಲ್ಲಿ ನೋಡಿದ್ದೀವಿ, ರೈಟ್? ಟ್ರೈ ಎಕ್ಸೆಪ್ಟ್ ಅಂದರೆ ಗೊತ್ತಾಯ್ತು ನಮಗೆ. ಎಲ್ಸ್ ಇತ್ತು ಮತ್ತೆ ಫೈನಲಿ ಇತ್ತು. ಈಗ ನೋಡೋಣ ಎಲ್ಸ್. ನಾನು ಹೇಳಿದ್ದೆ ಎಲ್ಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ನಮ್ಮ ಟ್ರೈ ಏನು ಬರ್ತಿದ್ದೀವಿ ಅದರಲ್ಲಿ ಏನು ಎರರ್ ಇಲ್ಲ ಅಂದರೆ ನಮ್ದು ಎಲ್ಸ್ ವರ್ಕ್ ಆಗುತ್ತೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ ನಾನು ಏನೋ ಒಂದು ಟ್ರೈ ಬರೀತೀನಿ. ಓಕೆ, ಸೊ ಎ ಈಸ್ ಈಕ್ವಲ್ ಟು ಅಂತ 23/0 ಎಕ್ಸೆಪ್ಟ್ ಬರೀಲೇಬೇಕು, ರೈಟ್? ಎಕ್ಸೆಪ್ಟ್ ಅಂತ ಬರ್ದ್ಬಿಟ್ಟು ಸೊ ಏನಾದರೂ ಬರೆಯೋಣ ಎಕ್ಸೆಪ್ಟಲ್ಲಿ. ಫಾರ್ ಎಕ್ಸಾಂಪಲ್ ಎಕ್ಸೆಪ್ಷನ್ ಅಂತಾನೆ ಬರೀತೀನಿ. ಆ್ಯಸ್ ನೀವು ಎಕ್ಸೆಪ್ಟ್ ಅಂತಾನು ಬರ್ಬಿಟ್ಟು ಡೈರೆಕ್ಟ್ ಪ್ರಿಂಟಲ್ಲಿ ಹೇಳ್ಬೋದು ಮೆಸೇಜ್. ಓಕೆ, ಎಕ್ಸೆಪ್ಟ್ ಆ್ಯಸ್ ಇ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಪ್ರಿಂಟ್ ಮಾಡ್ತೀನಿ ಇ ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಎಲ್ಸ್ ಅಂತ ಬರಿಬೋದು ಈ ಥರ ನೋಡಿ, ಎಲ್ಸ್ ಅಂತ. ಓಕೆ, ಪ್ರಿಂಟ್ ಹೇ ಹೌ ಆರ್ ಯು ಅಂತ ಬರಿತೀನಿ ನಾನು ಸುಮ್ಮನೆ ಏನೋ. ಓಕೆ, ಇದು ನೋಡಿ, ಇದು ಇಲ್ಲಿ ಎರರ್ ಇದೆ. ಓಕೆ, ಸೊ ನನಗೆ ಗೊತ್ತು 0 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ. ಓಕೆ, ಇದು ಪ್ರಿಂಟ್ ಆಗಲ್ಲ. ಎಲ್ಸ್ ಯಾವಾಗ ಪ್ರಿಂಟ್ ಆಗುತ್ತೆ, ಓನ್ಲಿ ಇಫ್ ಇದು ಪ್ರಾಪರ್ ಆಗಿ ಇದ್ರೆ ಮಾತ್ರ. ಓಕೆ, ಇಲ್ಲಿ ಏನು ಎರರ್ ಇಲ್ಲ ಅಂದರೆ. ಓಕೆ, ಲೆಟ್ಸ್ ಟ್ರೈ ಟು ರನ್ ದಿಸ್ ಒನ್. ಓಕೆ, ನೋಡಿ 0 ಡಿವಿಷನ್ ಎರರ್ ಬರ್ತಿದೆ, ಎಲ್ಸ್ ಪ್ರಿಂಟ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇದು ಪ್ರಿಂಟ್ ಮಾಡಬೇಕು ಅಂದರೆ ನಾನು ಏನೋ ಒಂದು ವ್ಯಾಲ್ಯೂ ಹಾಕ್ತೀನಿ ಪ್ರಾಪರ್ ಆಗಿ, 0 ಇಂದ ಡಿವೈಡ್ ಮಾಡ್ತಾ ಇಲ್ಲ. ಈಗ ರನ್ ಮಾಡಿದರೆ ನೋಡಿ, ಹೇ ಹೌ ಆರ್ ಯು ಅಂತ ಎಲ್ಸಿಗೆ ಹೋಗ್ತಿದೆ. ಎಲ್ಸ್ ಯಾವಾಗ ಪ್ರಿಂಟ್ ಆಗುತ್ತೆ, ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಓನ್ಲಿ ಇಫ್ ಟ್ರೈ ಎಕ್ಸೆಪ್ಷನ್ಸಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಎಲ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಇಂಟರ್ವ್ಯೂ ಕ್ವಶನ್ಸ್ ಬರ್ಬೋದು. ಓಕೆ, ಅವಾಗ ಹೇಳಬೇಕು ಟ್ರೈಯಲ್ಲಿ ಏನಾದರೂ ಎರರ್ ಏನಾದರೂ ಇಲ್ಲ ಎಲ್ಸ್ನ ಪ್ರಿಂಟ್ ಮಾಡ್ತೀವಿ. ಓಕೆ, ಎರರ್ ಇದ್ದರೆ ಅದು ನಮ್ಮದು ಎಲ್ಸ್ ಪಾರ್ಟಿಗೂ ಹೋಗಲ್ಲ. ಓಕೆ, ಐ ಹೋಪ್ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಫೈನ್, ನೆಕ್ಸ್ಟ್ ನೋಡೋಣ ಫೈನಲಿ ಅಂತ. ಓಕೆ, ಸೊ ಫೈನಲಿ ಅಂತ ಅಂದ್ಕೊಳ್ಳಿ. ಓಕೆ, ಫೈನಲಿ ನನಗೆ ಗೊತ್ತು ಟ್ರೈ ಇದೆ ಅಂದ್ಕೊಳ್ಳಿ. ಓಕೆ, ಟ್ರೈ ನಾನು ಯೂಸರಿಂದ ಇನ್ಪುಟ್ ತೊಗೊಳ್ಳೋಣ. ಓಕೆ, ಎ ಈಸ್ ಈಕ್ವಲ್ ಟು ಇಂಟೀಜರ್ ಇನ್ಪುಟ್ ತೊಗೊತೀನಿ. ಇನ್ಪುಟ್ ಎಂಟರ್ num1 ಅಂತ ಬರೀತೀನಿ. ಓಕೆ, ಸಿಮಿಲರ್ಲಿ ಇನ್ನೊಂದು ಇನ್ಪುಟ್ ತೊಗೊಳ್ಳೋಣ ಬಿ ಅಂತ ಹೇಳ್ಬಿಟ್ಟು. ಇಂಟ್ ಇನ್ಪುಟ್ ಎಂಟರ್ num2 ಅಂತ ಹೇಳ್ಬಿಟ್ಟು. ಓಕೆ, ಫೈನ್. ಸೊ ಈಗ ಟ್ರೈ ಬ್ಲಾಕಲ್ಲಿ ನಾನು ಟ್ರೈ ಮಾಡ್ತೀನಿ. ಓಕೆ, ಸಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಅಂತ. ಓಕೆ, ಸೊ ಇಲ್ಲಿ ಟ್ರೈ ಟು ಪ್ರಿಂಟ್ ಸಿ ಮಾಡೋಣ. ಓಕೆ, ಎಕ್ಸೆಪ್ಷನ್ ಹ್ಯಾಂಡಲ್ ಬರೀಬೇಕು, ರೈಟ್? ಈ ಎಕ್ಸೆಪ್ಟ್ ಅಂತ ಹೇಳ್ಬಿಟ್ಟು ಎಕ್ಸೆಪ್ಷನ್ ಆ್ಯಸ್ ಇ ಅಂದ್ಕೊಳ್ಳಿ. ಇಲ್ಲಿ ಪ್ರಿಂಟ್ ಮಾಡ್ತೀನಿ ನಾನು ಇ ಅಂತ. ಓಕೆ, ಫೈನಲಿ ಅಂತ ಇರುತ್ತೆ. ಓಕೆ, ಸೊ ಎಕ್ಸೆಪ್ಟ್ ಕೆಳಗಡೆ ಫೈನಲಿ ಅಂತ. ಫೈನಲಿ ಹೇಗೆ ವರ್ಕ್ ಆಗುತ್ತೆ 1 by 1 ಅಂತ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಪ್ರಿಂಟ್ ದಿಸ್ ಈಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್. ಓಕೆ, ಆಲ್ವೇಸ್ ಎಕ್ಸಿಕ್ಯೂಟೆಡ್. ನೀವು ಎರರ್ ಇಲ್ಲಿ ಬಿಡಿ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಬಟ್ ಎಲ್ಸ್ ಆ ಥರ ಅಲ್ಲ. ನಿಮ್ದು ಏನೋ ಎರರ್ ಏನಾದರೂ ಬಂದುಬಿಟ್ರೆ ಎಲ್ಸಿಗೆ ಹೋಗೋದೇ ಇಲ್ಲ. ಬಟ್ ಫೈನಲಿ ಅಲ್ಲಿ ನೀವು ಟ್ರೈ ಒಳಗೆ ಎರರ್ ಏನಾದರೂ ಇದ್ದರೆ ಇದು ಫೈನಲಿ ಹೋಗಿ ಪ್ರಿಂಟ್ ಮಾಡುತ್ತೆ. ಓಕೆ, ಇಲ್ಲ ಅಂದ್ರೂ ಪ್ರಿಂಟ್ ಆಗುತ್ತೆ, ಇದ್ರೂ ಪ್ರಿಂಟ್ ಆಗುತ್ತೆ ಎರರ್. ಫೈನ್, ಲೆಟ್ಸ್ ಸಿ. ಓಕೆ, ನಾನು ರನ್ ಮಾಡ್ತೀನಿ.
ಸೊ ಇನ್ಪುಟ್ ಕೇಳ್ತಿದ್ದಾನೆ 10 ಅಂತ ಕೊಡೋಣ, 0 ಅಂತ ಕೊಡ್ತೀನಿ ಈಗ. ಓಕೆ, ಸೊ 0 ಅಂತ ಕೊಡ್ತೀನಿ. ಲೆಟ್ ಸಿ ನಮ್ ಫೈನಲಿ ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡಿ. ದಿಸ್ ಈಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್. ನಾನು ಹೇಳಿದ್ದೆ ಎರರ್ ಇದ್ರೂ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೂ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, 10/2 ಅಂತ ಮಾಡ್ತೀನಿ ನೋಡಿ, ಹಾಗಾದ್ರೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.